ಹಾಯ್ ಹೆಲೋ ವೆಲ್ಕಮ್ ಟು ಬಿ ಹ್ಯಾಪಿ ವಿತ್ ವೈಶಾಲಿ ಬ್ಲಾಗ್. ಆ್ಯಸ್ ಯೂಶ್ವಲ್ ನಮ್ಮ ದಿನ ಸ್ಟಾರ್ಟ್ ಆಗೋದು ಹೀಗೆ. ಸ್ಕೂಲ್ಗೆ ಹೋಗ್ತಾ ಇದ್ವಿ. ನನ್ನ ಮಗಳು ಲಾಸ್ಟ್ ಪೇಪರ್ ಇತ್ತು ಅವತ್ತಿನ ದಿನ. ಎಕ್ಸಾಮ್ಸ್ ಎಲ್ಲ ಮುಗಿದು ತೊಗೊಳ್ದು ಇವಾಗ. ಇದು 3-4 ದಿನದ ವಿಡಿಯೋಸ್ ಮಾಡಿರೋದು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಗುಡಿ ಪಾಡವಾಕ್ಕಿಂತ ಅಂದರೆ ಯುಗಾದಿ ಹಬ್ಬಕ್ಕಿಂತ ಮೊದಲು ಒನ್ ಡೇ ಬಿಫೋರ್ ಮಾಡಿರುವಂಥ ಇದು ವಿಡಿಯೋ. ಸ್ಕೂಲಲ್ಲಿ ಸೆಲೆಬ್ರೇಷನ್ ಇಟ್ಟಿದ್ರು. ಯಾವುದೇ ಹಬ್ಬ ಬಂದರೂ ಕೂಡ ಮಕ್ಕಳಿಗೆ 1 ಡೇ ಬಿಫೋರ್ ಸೆಲೆಬ್ರೇಷನ್ ಮಾಡಿಸಿ ಅವ್ರ ಫೋಟೋ ಸೆಷನ್ ಎಲ್ಲ ಮುಗಿದು ಅವರಿಗೆ ಹಬ್ಬದ ವ್ಯಾಲ್ಯೂಸ್ ಎಲ್ಲ ತಿಳಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿನ ರಜೆ ಕೊಡ್ತೀವಿ. ಹೇಗೆ ಕಲರ್ಫುಲ್ ಡ್ರೆಸ್ನಲ್ಲಿ ಮಿಂಚ್ತಿದ್ದಾರೆ ನೋಡಿರಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ. ಸೊ ಮನೆಗೆ ಬಂದಮೇಲೆ ಫ್ರೆಶ್ ಆಗಿ ಸ್ವಲ್ಪ ಪಾರ್ಲರ್ಗೆ ಹೋಗಿ ಬಂದೆ. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಯುಗಾದಿ ಹಬ್ಬದ ದಿನ ಇಲ್ಲಿ ನೋಡಿ ಶಾಪ್ನಲ್ಲೆಲ್ಲ ಈ ಥರ ಸಕ್ಕರೆ ಹಾರಗಳೆಲ್ಲ ಇಟ್ಟಿದ್ರು. ಸೊ ನಾನು ಬೆಳೆದಿರೋವಂಥ ಊರು ನನಗೆ ನೆನಪಾಯಿತು. ಅಲ್ಲಿ ತುಂಬ ಕಲರ್ಫುಲ್ ಸಕ್ಕರೆ ಹಾರಗಳೆಲ್ಲ ಸಿಗ್ತಿದ್ವು. ಬಾಲ್ಯದ ನೆನಪಾಯಿತು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಈ ಥರ ಪ್ರತಿಯೊಬ್ಬರು ಗುಡಿ ಪಾಡುವ ರಂಗೋಲಿ ಹಾಕ್ತಾರೆ ಮನೆಯಲ್ಲೂ. ಸೊ ನಮ್ಮ ಮನೇಲೂ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ತೋರಣ ಎಲ್ಲ ಕಟ್ತಿದ್ದಾರೆ. ಆಮೇಲೆ ಗುಡಿ ಅಂದರೆ ನೋಡಿ ಈ ಥರ ಒಂದು ಕೋಲ್ ಇರುತ್ತೆ. ಆ ಕೋಲಿಗೆ ಸೀರೆ ಕಟ್ಟಿಬಿಟ್ಟು ಅದಕ್ಕೆ ಬೇವಿಂದ ಆ ಥರ ಎಲೆಗಳು, ಸಕ್ಕರೆ ಹಾರ, ಹೂವಿನ ಹಾರ ಎಲ್ಲ ಹಾಕಿಬಿಟ್ಟು ತಾಮ್ರದ ತೆಮ್ಗೆ ಎಲ್ಲ ಇಟ್ಬಿಟ್ಟು ಅದು ಗುಡಿ ಥರ, ಅದಕ್ಕೆ ಗುಡಿ ಅಂತ ಹೇಳೋದು. ಅದಕ್ಕೆ ಕೋಲಿಗೆ ಕಟ್ಟಿಬಿಟ್ಟು ಹೊರಗಡೆ ಟೆರೆಸ್ ಮೇಲಾದರೂ ಕಟ್ತಾರೆ ಅಥವಾ ಕಿಟಕಿನಲ್ಲಾದರೂ ಕಟ್ತಾರೆ. ಇದು ಗುಡಿ ಪಾಡುವ ದಿನ ಗುಡಿ ಯಾಕೆ ಕಟ್ತಾರೆ ಅಂದರೆ ರಾವಣನ ಜೊತೆ ಯುದ್ಧ ಮಾಡಿ ಶ್ರೀರಾಮನು ವಿಜಯವಾದ ಮೇಲೆ ಅಂದರೆ ಗೆದ್ದ ಮೇಲೆ ಅವನು ತನ್ನ ರಾಜ್ಯಕ್ಕೆ ಮರಳಿದಾಗ ಅಲ್ಲಿನ ಪ್ರಜೆಗಳು ಶ್ರೀರಾಮನ ವಿಜಯದ ಸಂಕೇತವಾಗಿ ಅಲ್ಲಿ ಪ್ರತಿಯೊಬ್ಬರ ಮನೆ ಮೇಲೂ ರೇಷ್ಮೆ ಬಟ್ಟೆಯನ್ನು ಪತಾಕೆ ಹಾರಿಸ್ತಾರೆ. ಅಂದರೆ ವಿಜಯದ ಪತಾಕೆ ಹಾರಿಸ್ತಾರೆ ಪ್ರತಿಯೊಬ್ಬರ ಮನೆ ಮೇಲೂ. ಆವಾಗಲಿಂದನೂ ಹಿಂದೂ ಧರ್ಮದವರು ಇದು ನಮ್ಮ ಕಲ್ಚರ್ ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಬರೀ ಮಹಾರಾಷ್ಟ್ರದಲ್ಲಿನೇ ಅಂತ ಏನಿಲ್ಲ, ಕರ್ನಾಟಕದಲ್ಲೂ ಕೆಲವೊಂದು ಭಾಗದಲ್ಲಿ ಈ ಪರಂಪರೆ ರೂಢಿಯಲ್ಲಿದೆ. ಪ್ರತಿಯೊಬ್ಬರ ಮನೆ ಮುಂದೆನೂ ಈ ಒಂದು ಹಬ್ಬಕ್ಕೆ ಹೊರಗಡೆ ಹೋಗಿ ನೋಡಿದಾಗ ತುಂಬ ಕಲರ್ಫುಲ್ ಸೀರೆಗಳು ನಿಮ್ಗೆ ಕಾಣಿಸುತ್ತೆ ಗುಡಿ ಕಟ್ಟಿರೋದು. ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಹೊರಗಡೆ ಹೋಗಿ ಯಾರ್ಯಾರ ಮನೇಲಿ ಯಾವ್ಯಾವ ಥರ ಸೀರೆಗಳು ಕಟ್ತಾರೆ ಅಂತ ನೋಡೋಕ್ಕೆ ಅಂತಲೇ ಹೊರಗಡೆ ಹೋಗ್ತಿದ್ವಿ. ಸೊ ಕೆಲವೊಬ್ಬರು ಮನೆಯಲ್ಲಿ ರೇಷ್ಮೆ ಸೀರೆನೂ ಕಟ್ತಾರೆ, ಕೆಲವೊಬ್ಬರು ವರ್ಕ್ನಲ್ಲಿರುವಂಥ ಸಿಂಪಲ್ ಸೀರೆನೂ ಕಟ್ತಾರೆ. ಅದು ಅವರವ್ರ ಇಚ್ಛೆ. ಇದು ವಿಜಯದ ಸಂಕೇತವಾಗಿಯೂ ಕಟ್ತಾರೆ. ಆಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಹೊಸ ವರ್ಷ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ಅಂತಾರಲ್ಲ, ಅದು ಹೊಸ ವರ್ಷ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇಲ್ದೇ ಸಕಾರಾತ್ಮಕವಾಗಿ ಸ್ಟಾರ್ಟ್ ಆಗಲಿ ಅಂತ ಶುಭಾರಂಭವಾಗಲಿ ಹೊಸ ವರ್ಷ ಅಂತಲೂ ಕಟ್ತಾರೆ. ಇದರಿಂದ ಎಲ್ಲ ನೆಗೆಟಿವ್ ಎನರ್ಜಿ ಕೂಡ ದೂರ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕಾಗಿ ಈ ಗುಡಿ ಕಟ್ಟೋ ಒಂದು ಪದ್ಧತಿ ಇದೆ. ಸೊ ನಾವಿದೆ ಗುಡಿ ಎಲ್ಲ ರೆಡಿ ಮಾಡಿಬಿಟ್ಟು ಹೊರಗಡೆ ತೊಗೊಂಡು ಹೋಗಿ ಕಟ್ಟಿದ್ವಿ. ಸೊ ನಾವು ನಮ್ಮ ಮನೆಯಲ್ಲಿ ಟೆರೆಸ್ ಮೇಲೆ ಏನು ಕಟ್ಟಲಿಲ್ಲ, ಹೊರಗಡೆ ಕಿಟಕಿನಲ್ಲೇ ಕಟ್ಟಿದ್ವಿ. ಕೆಲವೊಬ್ಬರು ಬೇಕಾದರೆ ಮನೆ ಮೇಲೆ ಕೂಡ ಕಟ್ತಾರೆ, ನಾವು ಕಿಟಕಿನಲ್ಲೇ ಕಟ್ಟಿದ್ವಿ. ಸೊ ಅದಾದಮೇಲೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಅದಕ್ಕೆ ಆಮೇಲೆ ನೈವೇದ್ಯ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹೋಳಿಗೆ ಎಲ್ಲ ಮಾಡೋದಕ್ಕೆ ಅಂತ ಬರೀ ಸಕ್ಕರೆ ನೈವೇದ್ಯ ಎಲ್ಲ ತೋರಿಸಿ ಆಮೇಲೆ ಸ್ವಲ್ಪ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡಿ ಅದಕ್ಕೆ ಆರತಿ ಎಲ್ಲ ಮಾಡಿದ್ವಿ ಗುಡಿಗೆ. ಅವಳು ನನ್ನ ಕೈಯಲ್ಲೇ ಕೊಡು, ನಾನೇ ಆರತಿ ಮಾಡ್ತೀನಿ ಅಂತಿದ್ಲು. ಸೊ ಕೆಳಗಡೆ ಬೀಳುತ್ತೆ ಅಂತ ಅವಳಿಗೆ ಅಷ್ಟು ಬರೋದಿಲ್ಲ ಅಂತ ನಾನು ಹಾಗೆ ಕೈ ಹಿಡಿದು ಆರತಿ ಮಾಡಿದ್ವಿ ಇಬ್ಬರು. ಪೂಜೆ ಎಲ್ಲ ಮುಗಿದಾದ್ಮೇಲೆ ಇದು ನಮ್ಮ ಮನೆ ಪಕ್ಕದ ಮನೆ ಹುಡುಗಿ, ಇವಳು ಅವಂತಿಕಾ ಅಂತ. ಅವಂತಿಕಾ ಹಾಗೂ ವಂಶಿಕಾಗೆ ನಮ್ಮ ತಾಯಿಯವರು ಸಕ್ಕರೆ ಹಾರ ಹಾಕಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು ಅವರಿಗೆ, ಚಿಕ್ಕ ಮಕ್ಕಳಿಗೆ. ನಮಗೂ ಚಿಕ್ಕ ವಯಸ್ಸಲ್ಲೂ ಹೀಗೆ ಅಕ್ಕಪಕ್ಕದ ಮನೆಯವರೆಲ್ಲ ಸಕ್ಕರೆ ಹಾರ ಹಾಕ್ತಿದ್ರು, ನೆನಪಾಯಿತು. ಸೊ ಅದಾದಮೇಲೆ ನಮಗೇನೋ ಒಂದು ವಸ್ತು ತೊಗೋಬೇಕಿತ್ತು ಅಂತ ಡಿ-ಮಾರ್ಟ್ಗೆ ಬಂದ್ವಿ ಅದೇ ದಿನ ಸಾಯಂಕಾಲ. ಅದು ಅಲ್ಲಿ ಸಿಗಲೇ ಇಲ್ಲ, ಬಂದಿರೋದು ವೇಸ್ಟ್ ಆಯಿತು. ಆಮೇಲೆ ಹಬ್ಬ ಅಂತ ಸ್ವಲ್ಪ ಜನ ಕಡಿಮೆ ಇದ್ದರು ಇವತ್ತು ಡಿ-ಮಾರ್ಟಲ್ಲಿ. ಅವತ್ತು ಇಲ್ಲಾಂದರೆ ನಾನು ಜಾಸ್ತಿ ಡಿ-ಮಾರ್ಟ್ಗೆ ಬರೋದಿಲ್ಲ, ನನಗೆ ಇಷ್ಟನೇ ಇಲ್ಲ. ಅಷ್ಟೊಂದು ಜನ ಇರ್ತಾರೆ, ಓಡಾಡೋದಕ್ಕೂ ಜಾಗ ಇರೋದಿಲ್ಲ ನಿಮಗೆ ಒಳಗಡೆ, ಅಷ್ಟೊಂದು ರಶ್ ಇರುತ್ತೆ. ಹಬ್ಬ ಇರೋದ್ರಿಂದ ಜಾಸ್ತಿ ಯಾರೂ ಇರಲಿಲ್ಲ. ಸೊ ಅಲ್ಲಿ ಆ ವಸ್ತು ಔಟ್ ಆಫ್ ಸ್ಟಾಕ್ ಅಂದಿರೋದ್ರಿಂದ ನಾವು ಸೀದಾ ಆಟೋ ಹಿಡ್ಕೊಂಡು ಊರಲ್ಲಿ ಹೋದ್ವಿ. ಮಾಣಿಕ್ ಚೌಕ್ ಅಂತ ಇದೆ, ಇಲ್ಲಿ ಮಾಣಿಕ್ ಚೌಕ್ಗೆ ಹೋದ್ವಿ. ಸೊ ಹೋಗಬೇಕಾದ್ರೆ ಇನ್ನೂ 5 ಗಂಟೆ ಆಗಿತ್ತು ಅಷ್ಟೇ. ಆದರೂ ಇಂಥ ಬೇಸಿಗೆನಲ್ಲಿ ಬಿಸಿಲಿರೋ ಅಂಥ ಟೈಮ್ನಲ್ಲಿ ಕೂಡ ಮೋಡ ಆಗಿದೆ, ಮಳೆ ಬರುವಂಥ ವಾತಾವರಣವಾಗಿತ್ತು. ಸ್ವಲ್ಪ ಗಾಳಿ ಎಲ್ಲ ಬೀಸ್ತಿತ್ತು. ಸೊ ಮಾಣಿಕ್ ಚೌಕ್ಗೆ ಬಂದ್ವಿ. ಅಲ್ಲಿ ಕೂಡ ನಮಗೆ ಆ ವಸ್ತು ಸಿಗಲಿಲ್ಲ, ಔಟ್ ಆಫ್ ಸ್ಟಾಕ್ ಅಂತಲೇ ಹೇಳ್ತಿದ್ರು. ಸೊ ಅದಾದಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಹನಿ. ಆಟೋಗೆ ಅಂತ ನಿಂತ್ವಿ, ಆಟೋನೇ ಸಿಗ್ತಾ ಇರಲಿಲ್ಲ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲೇ ಪಕ್ಕಕ್ಕೆ ನಿಂತಿರಬೇಕಾದ್ರೆ ಇಲ್ಲಿ ಒಂದು ಮೆರವಣಿಗೆ ಬರ್ತಾಯಿತ್ತು. ನಾವೇನೋ ಹಬ್ಬದ ಇರ್ಬೋದು ಅಂದ್ಕೊಂಡ್ವಿ, ಬಟ್ ಅದು ಸೌರಾಷ್ಟ್ರ ಸೋಮನಾಥೇಶ್ವರ ಮಂದಿರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ
ಮುಸ್ಲಿಂ ರಾಜ್ಯದ ರಾಜನಾಗಿದ್ದ ಮೆಹಮೂದ್ ಗಜ್ನಿ ಅನ್ನೋ ಒಬ್ಬ ರಾಜನು ಆಕ್ರಮಣವನ್ನು ನಡೆಸಿದ್ರಂತೆ. ಅದು ತುಂಬ ವೈಭವ ಸಿರಿ ಸಂಪತ್ತುಗಳಿಂದ ತುಂಬಿರುವಂಥ ಒಂದು ಮಂದಿರವಾಗಿರೋದ್ರಿಂದ ಪದೇ ಪದೇ ಆ ಮಂದಿರದ ಮೇಲೆ ದಾಳಿ ಆಗ್ತಿತ್ತಂತೆ. ಸೊ ಆವಾಗ ಫುಲ್ ಧ್ವಂಸ ಮಾಡಿದ್ರಂತೆ ಆ ಮಂದಿರ. ಅದಾದಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇನ್ನೊಂದು ಸಲ ಮರು ನಿರ್ಮಾಣ ಮಾಡಿದ್ರಂತೆ ಆ ಒಂದು ದೇವಸ್ಥಾನಕ್ಕೆ. ಅದರ ಇದೆಲ್ಲ ಘಟನೆ ನಡೆದು 1000 ವರ್ಷ ಆಯ್ತಂತೆ. ಸುಮಾರು ಕ್ರಿಸ್ತಶಕ 1026ರಲ್ಲಿ ನಡೆದಿತ್ತು ಇದೆಲ್ಲ. ಅದರ ಸ್ಟೋರಿ ಹೇಳ್ತಿದ್ರು, ನೀವೇ ಕೇಳಿ ಆ ಸ್ಟೋರಿನ. सोमनाथ म्हणजे केवळ मंदिर नाही तर अखंड विश्वास, परंपरा आणि पुनर्जन्माची कथा आहे. आजही अरबी समुद्राच्या लाटांमध्ये सोमनाथची घंटा घुमते आणि सांगते, श्रद्धा कधीच हरत नाही. सोमनाथ सदैव अजरामर आहे. ನೋಡಿದ್ರಲ್ಲ ಸ್ಟೋರಿ. ಸೌರಾಷ್ಟ್ರ ಸೋಮನಾಥೇಶ್ವರ ಮಂದಿರ ನಮ್ಮ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗವಾಗಿದೆ. ಸೊ ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ 6 ಜ್ಯೋತಿರ್ಲಿಂಗಗಳನ್ನು ನೋಡಿದ್ದೇನೆ. ಸೊ ನಾನು 8th ಸ್ಟ್ಯಾಂಡರ್ಡ್ನಲ್ಲೆಲ್ಲ ಇದ್ದಾಗ ನೋಡಿದ್ದೆ ಅದು 6 ಜ್ಯೋತಿರ್ಲಿಂಗಗಳು. ಇನ್ನೂ 6 ನೋಡೋದು ಬಾಕಿ ಇದೆ. ನಾನು ಕೂಡ ಸೌರಾಷ್ಟ್ರ ಸೋಮನಾಥ ಮಂದಿರ ಇನ್ನೂ ನೋಡಿಲ್ಲ. ಸೊ ಇಷ್ಟೆಲ್ಲ ಮುಗಿದ ಮೇಲೆ ನಾವು ಮನೆಗೆ ಹೋಗಬೇಕು ಅಂದ್ಕೊಂಡ್ವಿ. ಬಟ್ ಅಲ್ಲೇ ಕಾರ್ನರ್ನಲ್ಲಿ ನಮ್ಮ ಊರು ಅಂದರೆ ನಮ್ಮ ಸೋಲಾಪುರ್ನಲ್ಲಿ ಅಜೋಬಾ ಗಣಪತಿ ಅಂತ ತುಂಬ ಫೇಮಸ್ ಗಣೇಶನ ಮಂದಿರ ಇದೆ. ನಾನು ಇದೇ ಊರದವಳಾಗಿದ್ದರೂ ಕೂಡ ಒಂದು ಸಲನೂ ಆ ಮಂದಿರಕ್ಕೆ ಹೋಗಿರಲಿಲ್ಲ. ಅದೇ ರೋಡಲ್ಲಿ ಓಡಾಡಿದ್ರು ಕೂಡ ಒಂದು ಸಲನೂ ದರ್ಶನ ಮಾಡಿರಲಿಲ್ಲ. ಸೊ ಇವತ್ತು ನಾವು ಇನ್ನೇನೋ ಕೆಲಸಕ್ಕೆ ಬಂದಿದ್ವಿ, ಬಟ್ ಆದರೂ ಕೂಡ ಆ ಕೆಲಸ ಆಗಲೇ ಇಲ್ಲ. ಹಬ್ಬದ ದಿನ ನಮಗೆ ದೇವರ ದರ್ಶನ ಆಯಿತು. ಇಲ್ಲಿ ಬಂದು ಈ ಗಣೇಶನ ಹತ್ರ ಏನೇ ಕೇಳ್ಕೊಂಡ್ರು ಅದು ನಿಜ ಆಗುತ್ತೆ ಅಂತ ಒಂದು ಜನರ ನಂಬಿಕೆ. ಸೊ ನಾವು ಇಲ್ಲಿ ದರ್ಶನ ತೊಗೊಂಡ್ವಿ. ನಾವು ಯಾವುದೇ ದೇವಸ್ಥಾನಕ್ಕೆ ಅಥವಾ ದೇವರಿಗೆ ಟೆಂಪಲ್ಗೆ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂದರೆ ಅದು ಆಗೋದಿಲ್ಲ. ದೇವರು ಇಚ್ಛೆ ಇದ್ದಾಗ ತಾನಾಗೇ ಕರೆಸ್ಕೊತಾನೆ ಅಂತಾರಲ್ಲ. ಸೊ ಇವತ್ತು ಹಾಗೇ ಆಗಿದೆ. ಬಟ್ ಏನೇ ಆಗಲಿ ಹಬ್ಬದ ದಿನ ಇದೊಂದು ಒಳ್ಳೆಯ ಕೆಲಸನೇ ಆಯಿತು ಅಂತ ಅಂದ್ಕೊತೀನಿ. ಐ ಆಮ್ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗೆ. ಸೊ ಇಲ್ಲಿಂದ ಗಣೇಶನ ದರ್ಶನ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ವಿ. ಆಗಲೇ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಮನೆಗೆ ಹೋದ್ಮೇಲೆ ಹಬ್ಬದ ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ 20th ಮಾರ್ಚ್ಗೆ ಸ್ವಾಮಿ ಸಮರ್ಥನವರ ಪ್ರಕಟ ದಿನವಾಗಿತ್ತು. ಸ್ವಾಮಿ ಸಮರ್ಥನವರ ಪ್ರಕಟ ದಿವಸದಂದು ನಾನು ಕೂಡ ಸ್ಕೂಲಿಂದ ಬೇಗ ಅವತ್ತು ಮನೆಗೆ ಬಂದು ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೆ ಇನ್ನೊಂದು ಸಲ ಸ್ನಾನ ಮಾಡಿ ಆಮೇಲೆ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಬುಕ್ ಓದಾದಮೇಲೆ ಅಂದರೆ ಸ್ವಾಮಿ ಸಮರ್ಥನವರ ಸಾರಾಮೃತ ಅಂತ ಬುಕ್ ನಾನು ಮೊದಲನೇ ವ್ಲಾಗ್ನಲ್ಲಿ ಹೇಳಿದ್ನಲ್ಲ, ಅದೇ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. 21 ಅಧ್ಯಾಯಗಳಿರುತ್ತೆ ಅದರಲ್ಲಿ. ಓದೋದಕ್ಕೆ 3-3.5 ಗಂಟೆನಾದರೂ ಬೇಕಾಗುತ್ತೆ ಆ ಬುಕ್ ಫುಲ್ ಓದೋದಕ್ಕೆ. ಒಂದೇ ಜಾಗದಲ್ಲಿ ಕೂತ್ಕೊಂಡು ಓದಬೇಕು. ಅದನ್ನು ಯಾರ ಜೊತೆನೂ ಅದು ಬುಕ್ ಕಂಪ್ಲೀಟ್ ಆಗೋವರೆಗೂ ಮಾತಾಡೋ ಹಾಗಿಲ್ಲ. ಮಾತಾಡಿದ್ರೆ ಮತ್ತೆ ಮೊದಲಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದು ಪ್ರಕಟ ದಿನವಾಗಿರೋದ್ರಿಂದ 21 ಅಧ್ಯಾಯ ಕಂಪ್ಲೀಟ್ ಮಾಡಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋದೆ. ದರ್ಶನ ಮುಗಿಸ್ಕೊಂಡು ಮನೆಗೆ ಬರಬೇಕು ಅನ್ನೋ ಅಷ್ಟರಲ್ಲಿನೇ ಪಲ್ಲಕ್ಕಿ ತೊಗೊಂಡು ಬಂದರು. ಮತ್ತು ಒಳ್ಳೆಯದಾಯಿತು, ಪಲ್ಲಕ್ಕಿ ದರ್ಶನನೂ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ಆರತಿ ಕೂಡ ಸ್ಟಾರ್ಟ್ ಆಯಿತು. ಯೂಶ್ವಲಿ ಸ್ವಲ್ಪ ಆರತಿ 8:15, 8:00ವರೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅವತ್ತು 8 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಪಲ್ಲಕ್ಕಿ ತೆಗೆದುಕೊಂಡು ಬಂದು ಅದರ ಜಾಗಕ್ಕೆ ಅಲ್ಲಿ ಕೆಳಗಡೆ ಇಟ್ಟಿದ್ರು ಕಾರ್ಪೆಟ್ ಮೇಲೆ. ಅದಾದಮೇಲೆ ಅದಕ್ಕೆ ಪೂಜೆ ಮಾಡಿ ಒಬ್ಬರು ಕಪಲ್ಸ್ ಬಂದು ಅದಕ್ಕೆ ಆರತಿ ಎಲ್ಲ ಮಾಡಿದ್ರು. ಆರತಿ ಎಲ್ಲ ಮಾಡಿ ಆದಮೇಲೆ ದೇವಸ್ಥಾನದಲ್ಲಿ ಟೆಂಪಲ್ನಲ್ಲಿ ಕೂಡ ದೇವರಿಗೂ ಆರತಿ ಸ್ಟಾರ್ಟ್ ಆಗುತ್ತೆ. ದೇವರಿಗೆ ಯಾವಾಗ ಆರತಿ ಸ್ಟಾರ್ಟ್ ಮಾಡ್ತಾರೆ ಆವಾಗ ಅಲ್ಲಿರುವಂಥ ಗಂಡು ಮಕ್ಕಳಿಗೂ ಎಷ್ಟು ಜನ ಭಕ್ತರು ಬರ್ತಾರೆ ನೋಡೋಕ್ಕೆ, ಮತ್ತು ಆಮೇಲೆ ಹೆಣ್ಮಕ್ಳಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಆರತಿ ಮಾಡೋ ಅಂಥ ಅವಕಾಶ ಕೊಡ್ತಾರೆ. ಪೂಜೆ ಮಂತ್ರಗಳು ಎಲ್ಲ ಹಾಗೆ ಸ್ಟಾರ್ಟ್ ಇರುತ್ತೆ ಮೈಕ್ನಲ್ಲಿ. ಅದ್ರ ಜೊತೆಗೆ ಎಲ್ರಿಗೂ ಅವಕಾಶ ಕೊಡ್ತಾರೆ ಆರತಿ ಮಾಡೋದಕ್ಕೆ. ಸೊ ಇಲ್ಲಿ ಪಲ್ಲಕ್ಕಿ ಕೆಳಗಡೆ ಇಟ್ಟು ಇಲ್ಲಿ ಕೂಡ ಆರತಿ ಮಾಡಿದ್ರು ನೋಡಿ. ಇಲ್ಲಿ ಆರತಿ ಮುಗಿದಾದ್ಮೇಲೆ ಟೆಂಪಲಲ್ಲಿ ಆರತಿ ಸ್ಟಾರ್ಟ್ ಆಯಿತು. ಇಲ್ಲಿ ನಾನು ಏನು ನಿಂತ್ಕೊಂಡಿದ್ದೀನಿ, ಈ ಕಡೆ ಸೈಡ್ ಹೆಣ್ಮಕ್ಳಿಗೆಲ್ಲ ನಿಂತ್ಕೊಳ್ಳೋಕೆ ಜಾಗ, ಆ ಕಡೆ ಫ್ರಂಟ್ ಸೈಡಲ್ಲೆಲ್ಲ ಗಂಡು ಮಕ್ಕಳಿಗೆ ನಿಂತ್ಕೊಳ್ಳೋಕೆ ಜಾಗ ಕೊಡ್ತಾರೆ. ಬಿಕಾಸ್ ತುಂಬ ಚಿಕ್ಕದಾಗಿರೋದ್ರಿಂದ ಮಂದಿರ ಸ್ವಲ್ಪ ಜಾಗ ಕಮ್ಮಿ ಇದೆ ಇಲ್ಲಿ. ಇನ್ನು ಬೇರೆ ಬೇರೆ ಸ್ವಾಮಿ ಸಮರ್ಥ ಕೇಂದ್ರಗಳು ಅದೆಲ್ಲ ಇದೆ, ಆ ಕಡೆ ದೂರ ಇದೆ ಸ್ವಲ್ಪ ಮನೆಯಿಂದ. ಅದೆಲ್ಲ ತುಂಬ ದೊಡ್ಡದಾಗಿದೆ. ಬಟ್ ನಾವು ಯಾವಾಗಲೂ ಇದು ಮನೆ ಹತ್ತಿರ ಇದೆ ಅಂತ ಯಾವಾಗಲೂ ಹೋಗೋವಂಥ ಜಾಗ ಇದೆ. ತುಂಬ ಇಲ್ಲಿ ಹೋಗಿ ಮನಸ್ಸಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ.
ಸೊ ಆರತಿ ಎಲ್ಲ ಮುಗಿದ್ಮೇಲೆ ಈ ಥರ ಪಲ್ಲಕ್ಕಿನ ಸ್ವಾಮಿ ಸಮರ್ಥನವರ ಒಂದು 5 ರೌಂಡು ಸುತ್ತ ಹಾಕಿಸ್ತಾರೆ. ಅಂದರೆ ಆ ಕಡೆಯಿಂದ ಡೋರಿಂದ ಬಂದು ಈ ಕಡೆಯಿಂದ ಮತ್ತೆ ಈ ಥರ 5 ಸುತ್ತ ಹಾಕ್ತಾರೆ. ಇದು ಗಂಟೆ ಬಾರಿಸ್ತಿದ್ದಾನಲ್ಲ ಅವ್ನು ನನ್ನ ಮಗ ನೋಡಿ, ಸೋಹಮ್ ಅಂತ. ಇದು 5 ಸುತ್ತು ಪಲ್ಲಕ್ಕಿ ಉತ್ಸವ ಮುಗಿದ್ಮೇಲೆ ಮತ್ತೆ ಹೋಮ ಕೂಡ ಮಾಡ್ತಾರೆ. ಇಲ್ಲಿ ಪಕ್ಕಕ್ಕೆ ಕಾಣಿಸ್ತಿರ್ಬೋದು ನಿಮಗೆ ರೈಟ್ ಸೈಡ್ನಲ್ಲಿ ಒಂದು ಚಿಕ್ಕದು ಹೋಮ ಮಾಡುವಂಥ ಕಟ್ಟೆನ ಅದು ಮುಚ್ಚಿಟ್ಟಿಟ್ಬಿಟ್ಟಿದ್ದಾರೆ. ಇವತ್ತು ಮಾಡಿಲ್ಲ, ನಿನ್ನೆ. ಬಟ್ ಯಾವಾಗಲೂ ಪ್ರತಿ ಗುರುವಾರನೂ ಹೋಮ ಇರುತ್ತೆ. ಹೋಮ ಆದಮೇಲೆ ಪ್ರತಿ ಗುರುವಾರನೂ ಸಂಜೆ ಊಟ ಇರುತ್ತೆ ಅಲ್ಲಿ. ಖಾಲಿ ಟೈಮ್ನಲ್ಲಿ ರಾತ್ರಿ ಒಂದೇ ಟೈಮ್ನಲ್ಲಿ ಇರುತ್ತೆ ಊಟ. ಮತ್ತು ಈ ಥರ ಪ್ರಕಟ ದಿವಸ ಏನಾದರೂ ಇದ್ದರೆ ಮಾರ್ನಿಂಗ್ ಮಧ್ಯಾಹ್ನ ಟೈಮ್ನಲ್ಲೂ ಊಟ ಇರುತ್ತೆ, ಆಮೇಲೆ ಸಂಜೆನೂ ಊಟ ಇರುತ್ತೆ. ಇದೆಲ್ಲ ಆರತಿ ಎಲ್ಲ ಮುಗಿದ್ಮೇಲೆ. ಸೊ ನನಗೆ ತುಂಬ ಖುಷಿಯಾದಾಗ ಬರುವಂಥ ಜಾಗನೂ ಇದೆ, ದುಃಖದಲ್ಲಿ ಬರುವಂಥ ಜಾಗನೂ ಇದೆ. ಖುಷಿಯಾದಾಗ ಖುಷಿನ ಸ್ವಾಮಿ ಹತ್ರ ಬಂದು ಶೇರ್ ಮಾಡ್ಕೋತೀನಿ. ಆ್ಯಂಡ್ ದುಃಖದಲ್ಲಿದ್ದಾಗ ಬಂದು ಕಣ್ಣೀರು ಹಾಕ್ತೀನಿ. ಸೊ ದೇವ್ರ ಹತ್ರ ಹಾಕಿರುವಂಥ ಕಣ್ಣೀರು ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಸೊ ಹಾಗೆ. ಸೊ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಸೆಲೆಬ್ರೇಷನ್. ಹಾಗೆ ನಮ್ಮ ಸ್ವಾಮಿ ಸಮರ್ಥನವರ ಪ್ರಕಟ ದಿನದ ಒಂದು ವಿಶೇಷವಾದ ಪೂಜೆ, ಇದು ಮಠ ಎಲ್ಲ ನೋಡಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಶ್ರೀ ಸ್ವಾಮಿ ಸಮರ್ಥನವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಅವರ ಆಶೀರ್ವಾದ ನಿಮ್ಮ ಮೇಲೂ ಕೂಡ ಸದಾ ಯಾವಾಗಲೂ ಇರಲಿ ಅಂತ ಬೇಡ್ಕೊಳ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.